ಡಾಕ್ಟರ್ ಸಿಎನ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಮ್ಮ ಅದೃಷ್ಟ ಭಗವಂತನೇ ಕಳುಹಿಸಿಕೊಟ್ಟಿದ್ದಾನೆ ಇವರನ್ನ. ಮಂಜುನಾಥ್ ಮೊದಲಿಗೆ ರಾಜಕೀಯ ಬೇಡ ಅಂತ ಇದ್ರು, ಆದರೆ ಅವರಿಗೆ ಗೊತ್ತಿರಲಿಲ್ಲ ತಾನು ಬಿಜೆಪಿ ಅಭ್ಯರ್ಥಿ ಆಗ್ತೀನಿ ಅಂತ. ಇನ್ನು ಕುಮಾರಣ್ಣ ಹಾಗೂ ದೇವೇಗೌಡರು ಬಿಜೆಪಿಗೆ ಕಳುಹಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರ ವೈದ್ಯಕೀಯ ಸೇವೆಗೆ ಜನ ಮೆಚ್ಚಿದ್ದಾರೆ. ನಮ್ಮ ಪ್ರತಿಸ್ಪರ್ಧಿ ಅವರು ಎಸಿಯಲ್ಲಿದ್ದವರು ಬೀದಿಗಳಲ್ಲಿ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಡಿಕೆ ಸುರೇಶ್ ಏನು ಕೆಲಸ ಮಾಡಿದ್ದಾರೆ ಅಂತ ಡಿಕೆ ಸುರೇಶ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಮ್ಮೆಲ್ಲರ ಒತ್ತಾಯ ನಮ್ಗೆ ಬೇಕು. ಡಾಕ್ಟರ್ ಸಿಎನ್ ಮಂಜುನಾಥ್ ಅಂತ ಯೋಗ್ಯವಾದಂತ ವ್ಯಕ್ತಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಒಪ್ಪಿ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿ ಅಂತ ಕಳಿಸ್ಕೊಟ್ರು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಮೊದಲನೇದಾಗಿ ನಿಮಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಡಾಕ್ಟರ್ ಮಂಜುನಾಥ್ ಅವರು ಏರ್ ಕಂಡೀಷನರ್ ಇದ್ದು ರೂಢಿದ್ದಾರೆ. ಬೀದಿನಲ್ಲಿ ಬಂದು ಸಾಮಾನ್ಯ ಮನುಷ್ಯನ ಹತ್ರ ಬಂದು ಕೆಲಸ ಮಾಡಿ ರೂಢಿ ಇಲ್ಲ. ಅವ್ರ ಹೆಂಗೆ ನಿಮ್ಗೆ ಯೋಗ್ಯವಾದಂತಹ ಸೂಕ್ತವಾದಂತಹ ಅಭ್ಯರ್ಥಿ ಆಗ್ತಾರೆ ಅಂತ ಅವರು ಆಪಾದನೆ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರವಾಗಿ ಸಿಎಂ ಭರ್ಜರಿ ಮತಯಾಚನೆ ಮಾಡಿದ್ದಾರೆ. ದೊಡ್ಡಬಳ್ಳಾಪುರದ ಬಸವ ಭವನದಿಂದ ಕೆಸಿಪಿ ಸರ್ಕಲ್ವರೆಗೆ ಸುಮಾರು 4 ಕಿಲೋಮೀಟರ್ ಸಿಎಂ ರೋಡ್ ಶೋ ಮಾಡಿದ್ರು. ಈ ವೇಳೆ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಶಾಸಕ ವೆಂಕಟರಮಣಯ್ಯ ಸೇರಿ ಹಲವರು ಸಾಥ್ ಕೊಟ್ಟರು. ಹಾಸನದಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರ ಆರ್ ಅಶೋಕ್ ನೇತೃತ್ವದಲ್ಲಿ ಭರ್ಜರಿ ರೋಡ್ ಶೋ ನಡೆಯಿತು. ಹಾಸನದ ಮಹಾವೀರ ವೃತ್ತದಿಂದ ಪ್ರಾರಂಭವಾದ ರೋಡ್ ಶೋ ಕಸ್ತೂರಬಾ ರಸ್ತೆ ಹಾಗೂ ಹಳೆ ಬಸ್ ನಿಲ್ದಾಣದ ಮೂಲಕ ಹಾದು ಹೋಗಿ ಕೊನೆಗೆ ಹೇಮಾವತಿ ಪ್ರತಿಮೆಯಲ್ಲಿ ರೋಡ್ ಶೋ ಅಂತ್ಯವಾಗಿದೆ. ರೋಡ್ ಶೋ ವೇಳೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ, ಬಿಜೆಪಿ ಶಾಸಕ ಸಿಮೆಂಟ್ ಮಂಜು ಸೇರಿ ಇತರರು ಭಾಗಿಯಾಗಿದ್ದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ತಾಲೂಕಿನ ಮೆಳೆಕೋಟೆಯಿಂದ ಸುಧಾಕರ್ ಪ್ರಚಾರ ಆರಂಭ ಮಾಡಿದ್ರು. ಗ್ರಾಮದ ಸಂತೆ ಮೈದಾನದ ಬಳಿ ಸಾವಿರಾರು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಸಮಾವೇಶ ನಡೆಸಿದರು. ಪ್ರಚಾರಕ್ಕೆ ಆಗಮಿಸಿರುವ ಸುಧಾಕರ್ಗೆ ಪೂರ್ಣಕುಂಭ ಸ್ವಾಗತ ನೀಡಿದರು. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಮತ ಪ್ರಚಾರವನ್ನ ಮಾಡ್ತಾ ಇದ್ದಾಗ ಕಾರ್ಯಕರ್ತೆಯರೊಬ್ಬರು ಡಾಕ್ಟರ್ ಕೆ ಸುಧಾಕರ್ಗೆ ಹಣವನ್ನು ನೀಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಮೇಳೆಕೋಟೆ ಗ್ರಾಮದಲ್ಲಿ ಪ್ರಚಾರ ಮಾಡ್ತಾ ಇದ್ದಾಗ ಕಾರ್ಯಕರ್ತರೊಬ್ಬರು ಹಣವನ್ನು ನೀಡಿದ್ರು. ಚುನಾವಣೆ ಖರ್ಚುಗಳಿಗೆ ಬೇಕಾಗುತ್ತೆ ಅಂತ 5,000 ರೂಪಾಯಿ ಹಣವನ್ನು ಸುಧಾಕರ್ ಕೈಗೆ ನೀಡಿ ಆಶೀರ್ವಾದವನ್ನು ಮಾಡಿದ್ರು. ಕಾರ್ಯಕರ್ತನ ಅಭಿಮಾನಕ್ಕೆ ಡಾಕ್ಟರ್ ಕೆ ಸುಧಾಕರ್ ಫಿದಾ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಪರ ಮತಯಾಚನೆ ವೇಳೆ ಸಿಎಂ ಸುಧಾಕರ್ ವಿರುದ್ಧ ಭ್ರಷ್ಟ ಎಂಬ ಅಸ್ತ್ರ ಪ್ರಯೋಗ ಮಾಡಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಬಿಜೆಪಿ ಅಭ್ಯರ್ಥಿ ಸುಧಾಕರ್ ಮೊದಲಿನ ತರ ಸಿದ್ದರಾಮಯ್ಯ ಇಲ್ಲ, ಈಗ ಸ್ವಲ್ಪ ವೀಕ್ ಆಗಿದ್ದಾರೆ, ಚುನಾವಣೆಯಲ್ಲಿ ಅವರ ಅಭ್ಯರ್ಥಿ ಗೆಲ್ಲಬೇಕು ಅಂತ ಸಿಎಂ ಗಿಮಿಕ್ ರಾಜಕಾರಣ ಮಾಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. 13 ರಿಂದ 18ರಲ್ಲಿ ನಾನು ನೋಡಿದಂಥ ಸಿದ್ದರಾಮಣ್ಣ ಈಗ ಕಾಣಿಸ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ಇಲ್ಲ, ವೀಕ್ ಆಗಿಬಿಟ್ಟವ್ರು. ಮತ್ತು ಭ್ರಷ್ಟಾಚಾರ ಮಾಡಿದವರು ಸೋಲ್ತಾರೆ ಅಂತ ಹೇಳಿರುವಂಥ ಮಾತನ್ನು ಕೂಡ ನಾನು ಕೇಳಿಸ್ಕೊಂಡೆ. ಹಾಗಿದ್ದರೆ ಮುಖ್ಯಮಂತ್ರಿಗಳಾಗಿ 2018ರಲ್ಲಿ ಹೀನಾಮಾಯವಾಗಿ ಸೋತ್ರಲ್ಲ, 40,000ಕ್ಕೂ ಹೆಚ್ಚು ಮತಗಳಿಂದ ಸೋತ್ರಲ್ಲ ನೀವು ಚಾಮುಂಡೇಶ್ವರಿಯಲ್ಲಿ. ಹಾಗಾದರೆ ನೀವೆಷ್ಟು ಭ್ರಷ್ಟಾಚಾರ ಮಾಡಿದ್ರಿ? ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಸೋತ್ರಲ್ಲ, ಅವರೇನೆಲ್ಲ ಭ್ರಷ್ಟಾಚಾರ ಮಾಡಿದರು?